ಕೋದಂಡಪುರಂ ಎಂಬ ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ವಸುಧಾ ಎಂಬ ಒಂದು ದರ್ಜಿ ಇದ್ಲು. ಆಕೆ ಒಂಟಿ ಮಹಿಳೆ. ಆಕೆ ಒಂದು ಚಿಕ್ಕ ಅಂಗಡಿಲಿ ಬಟ್ಟೆ ಹೊಲ್ಕೊಂಡು ಬಂದ ಹಣದಿಂದ ಸಂತೋಷವಾಗಿ ಅವಳ ಜೀವನವನ್ನ ಕಳೀತಿದ್ಲು. ಹಾಗಿದ್ದಾಗ ಒಂದಿನ ಆಕೆ ಬಟ್ಟೆ ಹೊಲಿತಾ ಇದ್ದಾಗ ಆಕೆಗೆ ಎದೆಯಲ್ಲಿ ಏನೋ ನೋವು ಶುರು ಆಗುತ್ತೆ. ಅಪ್ಪ, ಏನಿದು? ಇದ್ದಕ್ಕಿದ್ದಂತೆ ಎದೆ ನೋವು ಶುರು ಆಗಿದೆ ಅಮ್ಮ ಅಂತ ಎದೆ ನೋವು ಬಂದಿದ್ದಕ್ಕೆ ಅಲ್ಲಿಗಲ್ಲೇ ಮರಣಿಸ್ತಾಳೆ. ಸ್ವಲ್ಪ ಸಮಯ ಕಳೀತು, ಸ್ವಲ್ಪ ದಿನಗಳು ಕಳೀತು. ಆ ನಂತರ ಆ ಶಾಪ್ನ ಬದ್ರಿ ಅನ್ನೋ ಆತನು ಶಾಪ್ನ ತಗೊಂಡು ಅಲ್ಲೇ ಬಟ್ಟೆ ಹೊಲಿತಿದ್ದ. ಅವರ ಹೆಂಡತಿ ಆ ಬಟ್ಟೆಗಳನ್ನ ಶಾಪಲ್ಲಿ ಮಾರ್ತಾ ಇದ್ಲು. ಅವರದು ತುಂಬ ಬಡ ಕುಟುಂಬ. ಬಂದ ಸ್ವಲ್ಪ ಹಣದಿಂದಾನೇ ಕಾಲವನ್ನ ಕಳೀತಿದ್ಲು. ಶಾಪ್ ತಗೊಂಡ ಮೊದಲನೇ ದಿನಾನೇ ಆತನ ಹೆಂಡತಿ ರಾಧಾ, ಏನ್ರಿ ಇಲ್ಲಿ ಯಾರೂ ಬಟ್ಟೆಗಳನ್ನು ತಗೊಳ್ತಿಲ್ಲ ರೀ, ಇದು ಹಳೆ ಮಾಡೆಲ್ಸ್, ಈಗ ಯಾರು ಇಂಥದ್ದು ಹಾಕ್ಕೊಳ್ತಿಲ್ಲ, ಹೊಸ ಮಾಡೆಲ್ಸ್ ಇದ್ರೆ ತರಕ್ಕೆ ಹೇಳ್ತಿದ್ದಾರೆ. ಹೊಸ ಮಾಡೆಲ್ಸ್ ಅಂದರೆ ನನಗೆ ತುಂಬ ಸಮಯ ಆಗುತ್ತಲ್ವಾ ರಾಧಾ, ಸರಿ ಬಿಡು, ಏನು ಮಾಡೋದು, ರಾತ್ರಿ ಆದರೂ ಸರಿ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ ಅವನ ಕೆಲಸ ಅವನು ಮಾಡ್ಕೊಳ್ತಾ ಇರ್ತಾನೆ. ಏನ್ರಿ, ನಾವು ಈ ಊರಿಗೆ ಬಂದು 2 ದಿನಗಳಾಗ್ತಿವೆ. ಇರೋ ಹಣ ಎಲ್ಲ ಮನೆ ಬಾಡಿಗೆ, ಶಾಪ್ ಬಾಡಿಗೆ ಕಟ್ಟೋಕೆ ಸರಿ ಹೋಗ್ತಿದೆ. ಮನೆಯಲ್ಲಿ ಬೇಳೆ, ಉಪ್ಪು, ಅಕ್ಕಿ ಏನೂ ಇಲ್ಲ ರೀ. ಹಣ ಕೊಟ್ಟರೆ ತಗೊಂಡು ಬರ್ತೀನಿ. ರಾಧಾ, ನಿನಗೆ ಗೊತ್ತಾಗದೆ ನನಗೆ ಹಣ ಎಲ್ಲಿಂದ ಬರುತ್ತೆ ಹೇಳು? ಈ 1 ದಿನ ಇರು, ಹೊಸ ಮಾಡೆಲ್ ಬಟ್ಟೆ ಹೊಲಿತಿದ್ದೀನಲ್ವಾ, ಬಂದ ಹಣದಿಂದ ಅದನ್ನೆಲ್ಲ ತರ್ತೀನಿ. ಈ 1 ಹೊತ್ತಿಗೆ ಹಾಸ್ಕೊಂಡಿರೋಣ. ಅದಕ್ಕೆ ಆಕೆನೂ ಸರಿ ಅಂತಾಳೆ. ಇನ್ನು ಸಾಯಂಕಾಲ ಸಮಯ ಆಗ್ತಿರುತ್ತೆ. ಏನ್ರಿ, ತುಂಬ ಹೊತ್ತಾಯ್ತು, ಮಿಕ್ಕಿದೇನಾದರೂ ಇದ್ರೆ ನಾಳೆ ನೋಡ್ಕೊಳ್ಬಹುದು, ಹೋಗೋಣ ನಡೀರಿ. ಅಸಲಿಗೆ ನಿಮ್ಮ ಆರೋಗ್ಯ ಸರಿ ಇಲ್ಲ. 24 ಗಂಟೆ ಹೀಗೆ ಕೂತ್ಕೊಂಡು ಕಷ್ಟಪಟ್ಟರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಇನ್ನು ಹೋಗೋಣ ನಡೀರಿ. ನೀನು ಹೇಳಿದ್ದೂ ಸರಿ ರಾಧಾ, ಮೊದಲೇ ಕಷ್ಟಗಳು, ಮತ್ತೆ ನನಗೇನಾದರೂ ಆದರೆ ಹಾಸ್ಪಿಟಲ್ ಸುತ್ತಾಡಬೇಕು. ಹೋಗೋಣ ನಡಿ ಅಂತ ಶಾಪ್ ಕ್ಲೋಸ್ ಮಾಡಿ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಅವರು ಹಾಗೆ ಹೋಗಿದ ನಂತರ ವಸುಧಾ ದೆವ್ವವಾಗಿ ಬದಲಾಗಿ, ಓಹೋ, ನನ್ನ ಶಾಪ್ಗೆ ಮತ್ತೆ ಯಾರೋ ಬಂದಿದ್ದಾರೆ, ನಾನು ಬಟ್ಟೆಗಳು ಹೊಲಿದು ಎಷ್ಟು ದಿನಗಳಾಗ್ತಿದ್ಯೋ ಅಂತ ಶಾಪ್ ಒಳಗೆ ಹೋಗ್ತಾಳೆ. ಅಲ್ಲಿ ಬಟ್ಟೆಗಳು ನೋಡಿ, ಅಪ್ಪ, ಪ್ರಾಣ ಇಳಿತಿದೆ ನನಗೆ. ಇನ್ನು ನಾನಿಲ್ಲಿರೋ ವಸ್ತ್ರಗಳಿಂದ ಬಟ್ಟೆಗಳು ಹೊಲಿಬೇಕಿದೆ ಅಂತ ಅಲ್ಲಿ ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡ್ತಾಳೆ. ಆಕೆ ತುಂಬ ದಿನಗಳ ನಂತರ ಬಟ್ಟೆಗಳು ಹೊಲಿತಿರೋದ್ರಿಂದ ಪೂರ್ತಿಯಾಗಿ ಅದರಲ್ಲಿ ಲೀನವಾಗೋಗಿ ಹಾಗೆಯೇ ಹೊಲಿತಾನೇ ಇರ್ತಾಳೆ. ಹಾಗೆ ಬೆಳಿಗ್ಗೆ ಸಮಯ ಆಗುತ್ತೆ. ಆ ವಿಷಯವನ್ನು ಪೂರ್ತಿಯಾಗಿ ಮರೆತೋಗ್ತಾಳೆ. ಆ ದೆವ್ವ ಅಲ್ಲಿಂದ ಬಟ್ಟೆಯೊಂದಿಗೆ ವಿಧವಾದ ವಸ್ತ್ರಗಳನ್ನು ಹೊಲಿತಾನೇ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಗಂಡ ಹೆಂಡತಿರಿಬ್ರು ಶಾಪ್ಗೆ ಬರ್ತಾರೆ. ಆಗ ಶಾಪ್ ತೆಗ್ದಿರೋದು ನೋಡ್ತಾರೆ. ಆ ದೆವ್ವ ಹಾಗೆ ಬಟ್ಟೆ ಹೊಲಿತಾನೇ ಇರುತ್ತೆ. ಅದನ್ನು ನೋಡಿ ಅವರು ಭಯ ಪಡುತ್ತಾ, ಅಯ್ಯೋ, ದೆವ್ವ 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 ಅಂತ ಕೂಗಾಡ್ತಾರೆ. ಅವ್ರನ್ನ ನೋಡಿದ ದೆವ್ವ ಮಾಯೆಯಾಗೋಗ್ತಾಳೆ. ಏನ್ರಿ ಈ ವಿಚಿತ್ರ, ದೆವ್ವನ ಇಲ್ಲಿ ಬಟ್ಟೆ ಹೊಲಿಯೋದ? ನನಗೆ ಆಶ್ಚರ್ಯವಾಗಿದೆ ರೀ. ನನಗೂ ತುಂಬ ಆಶ್ಚರ್ಯವಾಗಿದೆ. ಆದರೆ ನೋಡು, ಭಲೆ ಮಾಡೆಲ್ಸ್ ಬಟ್ಟೆ ಹೊಲ್ದಿದ್ದಾಳೆ. ನೀನು ಹೋಗಿ ತಕ್ಷಣ ಇದನ್ನು ಮಾರಿ ಹಣ ತಗೊಂಡು ಬಾ. ಸರಿ ರೀ ಅಂತ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವ್ರ ಗಂಡನ ಹತ್ರಕ್ಕೆ ವಾಪಸ್ ಬಂದು, ಏನ್ರಿ, ಆ ದೆವ್ವ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯೋ ಅಸಲಿಗೆ. ಆ ಶಾಪ್ ಅವಳು ಇನ್ನೊಂದು ಮಾತಾಡದೆ ಹೊಸ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆಕೆ ತುಂಬ ಹಣ ಕೊಟ್ಲು. ಈ ಹಣದಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಬಹುದು, ಮನೆಗೆ ಬೇಕಾದ ಸರಕುಗಳನ್ನು ತಗೊಂಡು ಬರಬಹುದು ಅಲ್ವೇನ್ರಿ ಅಂತ ಕಣ್ಣೀರು ಹಾಕೊಂಡ್ಲು. ರಾಧಾ, ಸುಮ್ಮನಿರು, ಯಾಕೆ ಕಣ್ಣೀರು ಹಾಕೊಳ್ತಿದ್ಯಾ? ನಿನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನಲ್ವಾ ಅಳ್ಬೇಕಿತ್ತು. ಅಯ್ಯೋ, ಅದೇನ್ರಿ, ಅದೇನು ಮಾತ್ರಿ, ನೀವು ಎಷ್ಟೋ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ. ನಾನಿರೋದ್ರಲ್ಲೇ ಸಂತೋಷವಾಗಿದ್ದೀವಿ. ಇದು ಆನಂದ ಬಾಷ್ಪರಿ. ಆ ದೆವ್ವ ಯಾರೋ ಮನೆಗೆ ತುಂಬ ಸಹಾಯ ಮಾಡ್ತು. ನಿಜಾನೇ, ಆ ದೆವ್ವಗೆ ಕೃತಜ್ಞತೆಗಳು ಹೇಳ್ಕೊಳ್ಬೇಕಾಗಿದ್ದೆ ಅಂತ ದೆವ್ವಕ್ಕೆ ಮನಸ್ಸಲ್ಲಿ ಕೃತಜ್ಞತೆಗಳು ಹೇಳ್ಕೊಳ್ತಾರೆ. ಅವರ ಮಾತುಗಳು ವಸುಧಾ ದೆವ್ವ ಒಂದು ಮರದ ಮೇಲೆ ಕೂತ್ಕೊಂಡು ಕೇಳ್ತಿರುತ್ತೆ. ಅದು ಅದರ ಮನಸ್ಸಲ್ಲಿ, ಅಯ್ಯೋ ಪಾಪ,
ಇವ್ರದ್ದು ತುಂಬ ಬಡ ಕುಟುಂಬ ಅನ್ಕೊಳ್ತೀನಿ. ನಾನು ನನ್ನ ಸಂತೋಷಕ್ಕೆ ಮಾಡಿದ ಕೆಲಸದಿಂದ ಅವ್ರ ಜೀವನದಲ್ಲಿ ಬದಲಾವಣೆ ಬಂತು ಅಂದರೆ ಅದು ನನಗೂ ತುಂಬ ಸಂತೋಷವಾಗಿದೆ. ಆದರೆ ಈ ದಿನದಿಂದ ಅವ್ರಿಗೆ ಇನ್ನಷ್ಟು ಸಹಾಯ ಮಾಡ್ತೀನಿ. ಇನ್ನು ಆ ದಿನದಿಂದ ಅವ್ರ ಶಾಪ್ ಮುಚ್ಕೊಂಡು ಹೋದ ಕೂಡಲೇ ಆ ದೆವ್ವ ಅಲ್ಲಿಗೆ ಹೋಗಿ ಬಟ್ಟೆಗಳು ಹೊಲಿತಿದ್ವು. ಬೆಳಿಗ್ಗೆ ಆದಮೇಲೆ ಅಲ್ಲಿಂದ ಮಾಯವಾಗೋಗ್ತಿತ್ತು. ಗಂಡ ಹೆಂಡತಿರಿಬ್ರು ಆ ಬಟ್ಟೆಗಳನ್ನು ಮಾರ್ಕೊಂಡು ತುಂಬ ಸಂತೋಷವಾಗಿ ತುಂಬ ಹಣ ಸಂಪಾದಿಸ್ತಿದ್ರು. ಹಾಗೆ ದೆವ್ವಕ್ಕೂ ಕೃತಜ್ಞತೆಗಳು ಹೇಳ್ಕೊಳ್ತಾರೆ. ದೆವ್ವ ಅದನ್ನು ದೂರದಿಂದ ನೋಡಿ, ಭಗವಂತನೇ, ನಾನು ಸತ್ತು ಹೋಗಿದ್ದಕ್ಕೆ ತುಂಬ ನೋವುಪಟ್ಟೆ. ಆದರೆ ನಾನು ಸತ್ತು ಹೋಗಿ ದೆವ್ವವಾಗಿ ಬದಲಾಗಿ ಒಂದು ಕುಟುಂಬಕ್ಕೆ ಸಹಾಯ ಮಾಡ್ತಿರೋದಕ್ಕೆ ಈಗ ಸಂತೋಷಿಸ್ತಿದ್ದೀನಿ. ಆ ಸಂತೋಷದಿಂದ ಆತ್ಮಕ್ಕೆ ಶಾಂತಿ ಕಲುಗಿ ಅಲ್ಲಿಂದ ಮಾಯ ಆಗೋಯ್ತು. ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ವಸಂತ, ನೀರಜ ಎಂಬ ಅತ್ತೆ ಸೊಸೆ ಇರ್ತಿದ್ರು. ಅತ್ತೆಗೆ ಸೊಸೆ ಅಂದ್ರೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಆಕೆನ ಯಾವುದೋ ವಿಧದಲ್ಲಿ ಬೈತಾನೇ ಇರ್ತಾಳೆ. ಹಾಗಿದ್ದಾಗ ಒಂದಿನ ವಸಂತ ಹತ್ರ ರಮೇಶ್ ಆಕೆಯೊಂದಿಗೆ ಹೀಗಂತಾಳೆ, ಅಮ್ಮ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಏನೋ, ನಿನ್ ಹೆಂಡ್ತಿನ ಹೊಲಕ್ಕೆ ಕರ್ಕೊಂಡು ಹೋಗು, ಮನೆಯಲ್ಲೇ ಇಟ್ಟಿದ್ಯಲ್ವಾ. ಅಮ್ಮ, ಅವಳಿಗೆ ಹೊಲದ ಕೆಲಸಗಳು ಬರಲ್ಲ ಅಮ್ಮ, ಬೇಕು ಅಂದ್ರೆ ನೀನ್ ಬಾ. ಏನೋ, ಹೆಂಡ್ತಿ ಬಂದ್ಮೇಲೆ ಹೆಂಡ್ತಿ ಬೆಲ್ಲ ಆದ್ಲು, ಅಮ್ಮ ಶುಂಠಿ ಆದ್ಲಾ ನಿನಗೆ? ಹಾಗೆ ಮಾತಾಡ್ತಿದ್ಯಾ? ಏನಮ್ಮ ನೀನು ಅನ್ನೋದು? ಮತ್ತೆ ಏನೋ, ನೀನು ಯಾವುದೂ ಆಗಲ್ಲ ಅಂದರೆ ಯಾವುದೂ ಆಗಲ್ಲ, ಬಾಯಿ ಮುಚ್ಕೊಂಡು ಅವಳನ್ನೂ ಹೊಲಕ್ಕೆ ಕರ್ಕೊಂಡು ಹೋಗು ಅಂತ ಗಟ್ಟಿಯಾಗೆ ಹೇಳ್ತಾಳೆ ಅಮ್ಮ. ಇನ್ನು ಆತನು ಏನು ಮಾಡೋಕ್ಕಾಗದೆ ಹೆಂಡ್ತಿನ ಜೊತೆ ಕರ್ಕೊಂಡು ಹೊಲಕ್ಕೆ ಹೋಗ್ತಾನೆ. ಸೊಸೆ ಹೊಲದ ಕೆಲಸ ಮಾಡಿಕೊಂಡು ಹೀಗಂತಾಳೆ, ಏನ್ರಿ, ಈ ಹೊಲದ ಕೆಲಸಗಳು ನನಗೇನೂ ಇಷ್ಟ ಆಗ್ತಿಲ್ಲ, ತುಂಬ ಕಷ್ಟವಾಗಿದೆ ರೀ. ನಮ್ಮಮ್ಮನ ಹಿಂಸೆ ತಾಳಕ್ಕಾಗದೆ ಕರ್ಕೊಂಡು ಬಂದೆ. ಇನ್ನು ನಿನಗೆ ಕೆಲಸ ಮಾಡೋಕ್ಕೆ ಕಷ್ಟ ಅನ್ಸಿದ್ರೆ ಮನೆಗೆ ಹೊರಟೋಗು. ಬೇಡ ಬಿಡು, ಮನೆಗೆ ಹೋದ್ರೂ ಅತ್ತೆ ಮತ್ತೆ ಇಲ್ಲಿ ಕಳಿಸ್ತಾಳೆ ಅಂತ ಅವಳಿಗೆ ಗೊತ್ತಿರೋ ಹಾಗೆ ಕೆಲಸ ಮಾಡ್ತಿರ್ತಾಳೆ ನೀರಜ. ಇನ್ನು ಆ ದಿನಗಳು ಕಳೆಯುತ್ತೆ. ಆಕೆ ಪ್ರತಿದಿನ ಆತನೊಂದಿಗೆ ಹೊಲಕ್ಕೆ ಹೋಗ್ತಿರ್ತಾಳೆ. ಹಾಗಿದ್ದಾಗ ಒಂದಿನ ತಾಯಿ ಮಗನ ಹತ್ರ ಹೀಗಂತಾಳೆ, ಏನೋ ಹುಡುಗ, ನನಗೆ ಒಂದು ಒಳ್ಳೆ ಯೋಚನೆ ಬಂತೋ. ಎಲ್ಲರೂ ಹೋದ ಬಾರಿ ಹೊಲದ ಕೆಲಸಗಳ ಮೇಲೆ ಚೆನ್ನಾಗಿ ಕೆಲಸ ಮಾಡಿಕೊಂಡ್ರು. ನಾವು ಈ ಸಲ 3 ಎಕರೆ ಬೋಗ್ಯಕ್ಕೆ ಕೊಡ್ತಿದ್ದೀವಿ ಅಲ್ವಾ, ಅದನ್ನೆಲ್ಲ ನಾನು ನನ್ನ ಸೊಸೆನೇ ಉಳುಮೆ ಮಾಡಬೇಕು ಅನ್ಕೊಳ್ತಿದ್ದೀವಿ. ಏನಂತೀಯಾ? ಆಕೆ ಮಾಡಿದ್ರೆ ಸರಿ ಅಮ್ಮ, ಇಲ್ಲ ಅಂದರೆ ಅವಳನ್ನ ಹಿಂಸೆ ಮಾಡಬೇಡ. ಅಸಲಿಗೆ ಈ ಯೋಚನೆ ಹೇಳಿದ್ದೆ ನಿನ್ನ ಹೆಂಡ್ತಿ ಅಂತ ತಾಯಿ ಮಗನಿಗೆ ಸುಳ್ಳು ಹೇಳ್ತಾಳೆ. ಅದಕ್ಕೆ ಆತನು ಸರಿ ಅಂತಾನೆ. ಇನ್ನು ಆ ಮರುದಿನ ಅತ್ತೆ ಸೊಸೆನ ಕರ್ಕೊಂಡು ಹೊಲಕ್ಕೆ ಹೋಗ್ತಾಳೆ. ಅಲ್ಲಿ ಆಕೆ ಕೈಯಲ್ಲಿ ಹೊಲದ ಕೆಲಸಗಳು ಮಾಡಿಸ್ತಾ ಇರ್ತಾಳೆ. ಇನ್ನ ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಹೀಗಂತಾಳೆ, ಏನೇ ಸೊಸೆ, ಈ ಹೊಲದಲ್ಲಿ ಬಿತ್ತನೆ ಹಾಕಿ ಹೊಲವನ್ನ ಚೆನ್ನಾಗಿ ಉಳುಮೆ ಮಾಡಬೇಕು ಅಂತ ಆಕೆಗೆ ಒಣ ಮೀನುಗಳನ್ನ ಕೊಡ್ತಾಳೆ. ಅದನ್ನ ನೋಡಿದ ಸೊಸೆ ಆಶ್ಚರ್ಯ ಪಡ್ತಿರ್ತಾಳೆ. ಅತ್ತೆ, ಬಿತ್ತನೆ ಅಂತ ಹೇಳಿ ಒಣ ಮೀನುಗಳು ನನ್ನ ಕೈಯಲ್ಲಿಟ್ಟಿದ್ದೀರಾ, ಏನಿದು? ನಿಮ್ಗೇನಾದ್ರೂ ಮತಿ ಹೋಗಿದ್ಯಾ? ನಾನು ಹೇಳೋದು ಕೇಳಿದ್ರೆ ನನಗಲ್ಲ ಮತಿ ಹೋಗೋದು, ನಿಜವಾಗ್ಲೂ ನಿನಗೆ ಹೋಗುತ್ತೆ ಅಂತ ಅತ್ತೆ ಅಂತಾಳೆ. ಇನ್ನ ಸೊಸೆ ಆಶ್ಚರ್ಯವಾಗಿ ಅತ್ತೆ ಕಡೆನೇ ನೋಡ್ತಿರ್ತಾಳೆ. ಏನು ಹೇಳಬಹುದು ಅಂತ, ನೀನು ಒಣ ಮೀನುಗಳನ್ನ ಬಿತ್ತನೆಯಾಗಿ ಹಾಕಿ ಬೆಳೆ ಹಾಕಬೇಕು. ಅತ್ತೆ, ಒಣ ಮೀನುಗಳಿಂದ ಮೀನಿನ ಬೆಳೆನ? ಹೌದು, ಬೆಳೆ ಹಾಕದಿದ್ರೆ ನನ್ನ ಕೈಯಲ್ಲಿ ನಿನಗೆ ಚುಕ್ಕೆಗಳು ತೋರಿಸ್ತೀನಿ. ಮನೆಯಲ್ಲಿ ಸರಿಯಾಗಿ ಸಂಸಾರನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಡೆದಿದ್ದು ನಿಮ್ಮ ಯಜಮಾನ್ರಿಗೆ ಹೇಳಿದ್ರೆ ನಿನಗೆ ಹುಚ್ಚಿಡ್ದಿದೆ ಅಂತ ಹುಚ್ಚಾಸ್ಪತ್ರೆಗೆ ಕಳಿಸ್ತೀನಿ ಅಂತ ಸೊಸೆನ ಹೆದರಿಸ್ತಾಳೆ. ಇನ್ನು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಸೊಸೆ ಏನೂ ಮಾಡೋಕ್ಕಾಗದೆ ಹೀಗನ್ಕೊಳ್ತಾಳೆ, ಅಯ್ಯೋ ಭಗವಂತ, ನಿನಗೆ ಇದು ನ್ಯಾಯವಾಗಿದ್ಯಾ? ನಮ್ಮ ಅತ್ತೆ ನೋಡಿ ನನ್ನ ಹೇಗೆ ಹೆದರಿಸ್ತಿದ್ದಾಳೋ, ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಭಗವಂತನ ನೆನೆಸ್ಕೊಂಡು ಅಳ್ತಿದ್ದಾಳೆ ಸೊಸೆ. ಇನ್ನು ಆಗಲೇ ಆ ಕಡೆ ಒಂದು ಸ್ವಾಮೀಜಿ ಹೋಗ್ತಿರ್ತಾನೆ. ಅವಳ ಅಳುನ ಗಮನಿಸ್ತಾನೆ. ಯಾರೂ ಅಳ್ತಿರೋ ಹಾಗಿದೆಯಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಸ್ವಾಮೀಜಿ. ಆಗ ಆತನಿಗೆ ಅಳುತ್ತಾ ಆಕೆ ಕಾಣಿಸ್ತಾಳೆ. ತಕ್ಷಣ ಸ್ವಾಮೀಜಿ ಆಕೆ ಹತ್ರಕ್ಕೆ ಹೋಗ್ತಾರೆ. ತಾಯಿ, ಯಾಕೆ ಅಳ್ತಿದ್ಯಾ? ನಿನಗೆ ಬಂದ ಕಷ್ಟ ಏನು ಹೇಳು ತಾಯಿ.
ಸ್ವಾಮಿ ಹಾಗೆ ಕೇಳಿದ ಮೇಲೆ ಆಕೆ ಅಳುತ್ತಾ ನಡೆದ ವಿಷಯ ಎಲ್ಲ ಹೇಳ್ತಾಳೆ. ನಾಳೆ ನಿಮ್ಮತ್ತೇನ ಇಲ್ಲಿ ಕರ್ಕೊಂಡ್ಬಾ. ಈ ಹೊಲದಲ್ಲಿ ನಿನಗಿಷ್ಟ ಆದ ಕಡೆ ನೀನು ಹಳ್ಳ ತೋಡಿ ತೋರ್ಸು. ಮೀನುಗಳು ಆದಷ್ಟುಗದೇ ಬರುತ್ತೆ ಅಂತ ಸ್ವಾಮೀಜಿ ಆಕೆಗೆ ವರ ಕೊಡ್ತಾನೆ. ಇನ್ನ ಸ್ವಾಮೀಜಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನ ಆಕೆನೂ ಅಲ್ಲಿಂದ ಹೋಗ್ತಿರ್ತಾಳೆ. ಇನ್ನ ಮರುದಿನ ಬೆಳಿಗ್ಗೆ ಸೊಸೆ ಅತ್ತೆಯೊಂದಿಗೆ ಹೀಗಂತಾಳೆ, ಅತ್ತಿ, ಮೀನುಗಳ ಬೆಳೆ ಚೆನ್ನಾಗಿ ಬೆಳೆದಿದೆ, ಬಂದು ನೋಡ್ತೀರಾ? ಏನು ಹೀಗೆ ಮಾತಾಡ್ತಿದ್ದಾಳೆ? ಇವಳಿಗೇನಾದ್ರೂ ನಿಜವಾಗ್ಲೂ ಹುಚ್ಚು ಹಿಡಿತಾ ಏನು? ಅತ್ತಿ, ಏನಾಯ್ತು ಹಾಗೆ ಮಾತಾಡದೆ ನಿಂತ್ಕೊಂಡ್ಬಿಟ್ರಿ? ಹೊಲಕ್ಕೆ ಹೋಗೋಣ ನಡೀರಿ ಅಂತ ಸೊಸೆ ಅತ್ತೆಯೊಂದಿಗೆ ಹೀಗಂತಾಳೆ. ಆಶ್ಚರ್ಯವಾಗಿ ಆಕೆ ಜೊತೆ ಸೇರ್ಕೊಂಡು ಹೊಲಕ್ಕೆ ಹೋಗ್ತಿದ್ದಾಳೆ ಅತ್ತೆ. ಅಸಲಿಗೆ ಸೊಸೆ ಹೊಲದಲ್ಲಿ ಏನ್ ಬೆಳೆ ಹಾಕಿದಾಳೋ ನೋಡ್ಬೇಕು ಅನ್ಕೊಂಡು ತುಂಬಾ ಆತ್ರವಾಗಿ ಹೋಗ್ತಾಳೆ. ಸೊಸೆ ಹೊಲಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ ಆಕೆನ. ಇನ್ನ ಅಲ್ಲಿಗೆ ಹೋಗಿದ್ಮೇಲೆ ಹೊಲದಲ್ಲಿ ಸೊಸೆ ಸ್ವಲ್ಪ ಅಗಿದ ಮೇಲೆ ಅದರಿಂದ ಮೀನುಗಳು ಹೊರ ಬರ್ತಿರುತ್ತೆ. ಅದನ್ನ ನೋಡಿದ ಅತ್ತೆ ಆಶ್ಚರ್ಯ ಪಡ್ತಿರ್ತಾಳೆ. ಆ ಆಶ್ಚರ್ಯದಿಂದ ಭಯದಿಂದ ಸೇರಿದ ಕಿರ್ಚಾಟ ಮಾಡ್ತಿರ್ತಾಳೆ. ಹಾವುಗಳು, ಹಾವುಗಳು, ಇಲ್ಲಿ ಹಾವುಗಳಿದಾವೆ ಅಂತ ಮೀನುಗಳನ್ನ ನೋಡಿದ ಅತ್ತೆ ಜೋರಾಗಿ ಕೂಗಾಡ್ತಾಳೆ. ಅತ್ತೆ, ಅದ್ ನಿಮ್ ಕಣ್ಣಿಗೆ ಹಾವುಗಳಾಗಿ ಕಾಣಿಸ್ತಿದ್ಯಾ? ಅದು ಹಾವುಗಳಲ್ಲ, ನೀವು ಕೊಟ್ಟ ಬಿತ್ತನೆಗಳೇ ಈಗ ಮೀನುಗಳ ಬೆಳೆಯಾಗಿ ಬದಲಾಗಿ ಮೀನುಗಳು ಹೊರಬರ್ತಿವೆ. ಇದ್ರಿಂದ ನಿಮಗೆ ಸಾರು ಮಾಡ್ಕೊಡ್ತೀನಿ. ಸೊಸೆ ಆ ಮೀನುಗಳನ್ನ ನೋಡಿಸಿ ಹಾಗೆ ಮಾತಾಡ್ತಿದ್ರು ಸಹ ಅತ್ತೆ ಕಣ್ಣಿಗೆ ಮಾತ್ರ ಅದು ಹಾವಿನ ಹಾಗೆ ಕಾಣಿಸ್ತಿರುತ್ತೆ. ಸೊಸೆಗೇನೋ ಅದು ಮೀನುಗಳಂತೇನೆ ಇರುತ್ತೆ. ಇನ್ನ ಅತ್ತೆ ಹಾವುಗಳಂತ ಭಯ ಪಟ್ಕೊಂಡು ಹೀಗಂತಾಳೆ, ಬೇಡ, ಹಾಗೆ ಮಾಡ್ಬೇಡ್ವೇ, ಹಾಗೆ ಮಾಡ್ಬೇಡ ಅಂತ ಮೀನುಗಳನ್ನ ನೋಡಿ ಹಾವುಗಳೇನೋ ಅನ್ಕೊಂಡು ಅತ್ತೆ ಆ ಹೊಲದಿಂದ ಓಡ್ತಾ ಇರ್ತಾಳೆ. ಇನ್ನ ಸೊಸೆ ಹೇಳಿದ ಮಾತುಗಳಿಗೆ ಅತ್ತೆಗೆ ಭಯ ಆಗಿ ಆಕೆಗೆ ತುಂಬಾ ದೂರವಾಗಿರ್ತಾಳೆ. ಅವಳ ಕೆಲಸಗಳು ಅವಳು ಮಾಡ್ಕೊಂಡು ಇನ್ನ ಅತ್ತೆ ಬದಲಾಗೋಕೆ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಕಾರಣ ಸ್ವಾಮೀಜಿನೇ ಅಂತ ಸೊಸೆ ಅರ್ಥ ಮಾಡ್ಕೊಳ್ತಿರ್ತಾಳೆ. ಇನ್ನ ಆ ಸೊಸೆ ಸ್ವಾಮೀಜಿಗೆ ಕೃತಜ್ಞತೆಗಳು ಹೇಳ್ಕೊಳ್ತಾಳೆ. ಇನ್ನ ಆಗ್ಲಿಂದ ಅತ್ತೆ ಸೊಸೆ ಇಬ್ರು ಯಾವ ಜಗಳನೂ ಇಲ್ಲದೆ ಹ್ಯಾಪಿಯಾಗಿರ್ತಾರೆ ಅವರಿಬ್ರು.